ನನ್ನ ಪ್ರೀತಿಯ ಗುಲಾಮಿತ್ತ ಮೆಲ್ಲಿಗೆ ನೋಡಿ, ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸಾದ್ರೂ ಹೇಗೆ ಬರುತ್ತದೆ? ಅದಕ್ಕಾಗಿ ಮತ್ತೆ ನಿಮ್ಮ ಹತ್ರ ನಾನು ಬರಬೇಕಾಯ್ತು ಅಷ್ಟೇ. ಹಾಗಾದರೆ ವರ ತುಂಬಲಿ ನಿನ್ನ ಮೊದಲಾದ ಕಂಡಿದ್ದ ಒಂದು ಪ್ರೇಮ ಗೀತೆ.
ಬರುತ್ತೆ. ಮಿಸ್ಟರ್ ಗಡರಾಜ್, ನಿನ್ನನ್ನು ಕೊಲ್ಲಬೇಕೆಂದು ಹಗಲಿರುಳು ಕನಸು ಕಾಣುತ್ತಿದ್ದರೆ ಆ ಭರತ ಶಿರತ್ತ. ಅದಕ್ಕಾಗಿ ನಾನು ಗ್ರಾಮಾಂತರಿಗೆ ಲೆಟರ್ ಬರೆದಿದ್ದೇನೆ. ನಿನ್ನ ಜೊತೆಗೆ ನಾನು ಒದರಿಸಿದ್ದಿಲ್ಲ, ಬರೀ ಇರಬಾರದಂತೇಳಿ. ಅವರು ಈ ಟೈಮ್ ಸರಿಯಾಗಿ ಬರಬೇಕಾಯ್ತು. ಯಾಕೆ ಇಲ್ಲ ರಾಜ್? ಅವರು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಕಾಲಿಟ್ಟರೆ ಆ ನರಕುಂಜನ ಚಂಡ ಈ ಗರುಡ, ಮುಗಿತು ನಿನ್ನ ಕೊನೆ ಅಂಕ. ನೆನೆಸಿಕೊಂಡು ನಿನ್ನ ಮನ ದೇವರನ್ನು. ಆಯ್ತು ಭರತ್, ನಿಮ್ಮ ಮಾತಿನಂತೆ ನಿಮಗೆ ನಾನು ಒಪ್ಪಿಸಿದ್ದೇನೆ. ಅವರ ಜೊತೆ ನಾನೊಂದು ಬರ್ತಿದ್ದೇನೆ. ಆದರೆ ನೀವು ನಮಗೊಂದು ಮಾತು ಕೊಡಬೇಕು. ಕಾನೂನು ಕಾರ್ಯಕ್ಕೆ ಬಿಟ್ಟು ಅಂದ್ರೆ ಮಾತ್ರ ನಾನು ಅವನು ನಿಮ್ಮನ್ನು ಒಪ್ಪಿಸುತ್ತೇನೆ. ಭರತ್, ಇವರಿಗೆ ಕೋರ್ಟ್ ಆರ್ಡರ್ ಶಿಕ್ಷೆ ಆಗಿದೆ. ಇವರು ಸಾಯ ನಾನು ಮಾಡುತ್ತೇನೆ. ಆಯ್ತು ಇನ್ಸ್ಪೆಕ್ಟರ್, ನಿಮ್ಮ ಮಾತು ಕೇಳಿ ಈ ಮಕ್ಕಳನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಆಯ್ತು ಗಡರಾಜ್, ನಿನ್ನ ಮಾತಿಗೆ ನಾ ಮಾಡಿದ, ನನ್ನ ಮಾತಿಗೆ ಭರತ್ ಮಾಡಿದ್ದಾರೆ. ಇದನ್ನು ಮುಂದಿನಗೊಂದು ಬಾಳಿದರೆ ಸರಿ, ಇಲ್ಲವೆಂದರೆ ಈ ಗಡರಾಜನ ಪರಿಸ್ಥಿತಿಗೆ ಬಂದೇ ಬರ್ತೀವಿ. ನೆನಪಿನಲ್ಲಿಟ್ಟಿದ್ದಾರೆ. ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್,